ದ್ವಾದಶ ರಾಶಿಯ ಫಲಾಫಲಗಳನ್ನು ನೋಡಿದ್ದಾದಲ್ಲಿ ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ಆಶ್ಲೇಷ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರೋದ್ರಿಂದ 4ನೇ ಮನೆ ವಿದ್ಯಾಸ್ಥಾನ ಸುಖಸ್ಥಾನದಲ್ಲಿ ಚಂದ್ರನ ಒಂದು ಉಪಸ್ಥಿತಿ, ಸ್ವಸ್ಥಾನದಲ್ಲೇ ಚಂದ್ರ ಇದ್ದಾನೆ, ಹಾಗಾಗಿ ಬಲಿಷ್ಠನಾಗಿದ್ದಾನೆ, ಏನು ತೊಂದರೆ ಏನಿಲ್ಲ ನಿಮಗೆ. ವಿದ್ಯಾರ್ಥಿಗಳಿಗೆ ಇವತ್ತು ತುಂಬ ಅನುಕೂಲಕರವಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಇವತ್ತು ಹುಡುಕೊಂಡು ಬರುತ್ತೆ. ಆದರೆ ಚತುರ್ಥದಲ್ಲಿ ನೀಚಕುಜನು ಸಹ ಇರೋದ್ರಿಂದ ನೀಚಕುಜನ ದೃಷ್ಟಿ ಸಪ್ತಮ ಸ್ಥಾನದ ಮೇಲೆ ಮತ್ತು ನಿಮ್ಮ ರಾಶಿಯಿಂದ 10 ಮತ್ತು 11ನೇ ಮನೆಯ ಮೇಲೆ ಬಿದ್ದಿರೋದ್ರಿಂದ ಉದ್ಯೋಗಿಗಳು ಮಾತ್ರ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗಿರತಕ್ಕಂಥ ದಿವಸ ಇವತ್ತಾಗಿರುತ್ತೆ. ವೃಷಭ ರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ 3ನೇ ಮನೆಯಲ್ಲಿ ಚಂದ್ರ ಇರತಕ್ಕಂಥದ್ದು, ಅಲ್ಲೇ ನೀಚಕುಜ ಇರತಕ್ಕಂಥದ್ದು, ತೃತೀಯಾಧಿಪತಿಯಾಗಿ ಚಂದ್ರ ಅಲ್ಲೇ ಇರೋದ್ರಿಂದ ಇವತ್ತು ಸ್ವಲ್ಪ ಅಣ್ಣ ತಮ್ಮಂದಿರ ಜೊತೆಯಲ್ಲಿ ಅಕ್ಕ ತಂಗಿಯರ ಜೊತೆಯಲ್ಲಿ ವಿನಾಕಾರಣ ಘರ್ಷಣೆಗಳಾಗ್ತಕ್ಕಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈ ಬಗ್ಗೆ ಸ್ವಲ್ಪ ನೀವು ಜಾಗ್ರತೆಯಿಂದ ಇರಬೇಕಾಗಿರತಕ್ಕಂಥ ದಿವಸ ಇವತ್ತಾಗಿರುತ್ತೆ. ಮಿಥುನ ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿರತಕ್ಕಂಥ ಚಂದ್ರ, ಅಲ್ಲೇ ಇರತಕ್ಕಂಥ ನೀಚಕುಜ, ರಾಶಿಯಲ್ಲಿರತಕ್ಕಂಥ ಗುರು ಮತ್ತು ನಿಮಗೆ 10ನೇ ಮನೆಯಲ್ಲಿರತಕ್ಕಂಥ ಶನೈಶ್ಚರ, ಒಟ್ಟಾರೆಯಾಗಿ ಎಲ್ಲ ನೋಡಿದ್ರೆ ಎಲ್ಲ ಗ್ರಹಗಳು ನಿಮಗೆ ಪ್ರತಿಕೂಲವಾಗಿ ಕಾಣಿಸ್ತಾ ಇದೆ. ಇವತ್ತಿನ ದಿವಸ ನೀವೇನನ್ನ ಮಾಡಬೇಕು ಅಂದರೆ ರಾಮರಕ್ಷಾ ಸ್ತೋತ್ರವನ್ನು ಪಾರಾಯಣವನ್ನು ಮಾಡ್ಕೋಬೇಕಾಗುತ್ತೆ. ಅದೇ ಪ್ರಕಾರವಾಗಿ ನಿಮ್ಮ ಕುಲದೇವರ ಒಂದು ಸನ್ನಿಧಾನಕ್ಕೆ ಅನುಕೂಲ ಇದ್ದಂಥ ವ್ಯಕ್ತಿಗಳು ಹೋಗಿ ಅಲ್ಲಿ ಒಂದು ಕುಂಕುಮಾರ್ಚನೆಯನ್ನು ಮಾಡಿಸಿದಾದಲ್ಲಿ ಶುಭ ಫಲಿತಾಂಶವನ್ನು ಪಡ್ಕೊಳ್ತೀರಾ ನೀವು. ಇನ್ನು ಕರ್ಕಾಟಕ ರಾಶಿಯವರು ರಾಶಿಯಲ್ಲೇ ಚಂದ್ರ ಮತ್ತು ನೀಚಕುಜ ಇಬ್ಬರ ಒಂದು ಸಂಯೋಗ ಇರೋದ್ರಿಂದ ಮಿಶ್ರ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ. ಇವತ್ತು ಒಂದು ಕಡೆ ಮನಸ್ಸು ಹೇಳ್ತಾ ಇರುತ್ತೆ ನಿಮಗೆ ಮುನ್ನುಗ್ಗು, ಕೆಲಸಗಳನ್ನು ಮಾಡು, ಸಾಧನೆಯನ್ನು ಮಾಡು ಅಂತ. ಆದರೆ ಮತ್ತೊಂದು ಕಡೆ ಎಚ್ಚರಿಸ್ತಾ ಇರುತ್ತೆ ನಿಮ್ಮ ಸಿಕ್ಸ್ತ್ ಸೆನ್ಸು ಅಥವಾ ನಿಮ್ಮ ಇಂಟ್ಯೂಷನ್ ಅನ್ನತಕ್ಕಂಥದ್ದು, ಬೇಡ ಏನೋ ಸಮಸ್ಯೆ ಇದೆ, ಸ್ವಲ್ಪ ಎಚ್ಚರಿಕೆಯಿಂದ ಹೋಗು ಅನ್ನತಕ್ಕಂಥದ್ದು. ಈ ಗೊಂದಲಗಳ ಮಧ್ಯದಲ್ಲಿ ನೀವು ಸರಿಯಾದಂಥ ನಿರ್ಧಾರ ತೆಗೆದುಕೊಳ್ಳೋದ್ರಿಂದ ಸ್ವಲ್ಪ ಎಡವುವಂಥ ಸಾಧ್ಯತೆಗಳಿರುತ್ತೆ. ಇದರಿಂದ ಇವತ್ತು ನೀವು ಏನು ಮಾಡ್ಕೋಬೇಕು ಅಂತಂದರೆ, ಮೊದಲನೇದಾಗಿ ನೀವು ವಾಮನ ಒಂದು ಸನ್ನಿಧಾನದಲ್ಲಿ ಹೋಗ್ತಕ್ಕಂಥದ್ದು, ಅಲ್ಲಿ ಪೂಜೆಯನ್ನು ಮಾಡ್ಕೊಂಡು ಬರತಕ್ಕಂಥದ್ದು. ಪರಮಾತ್ಮನ 10 ಅವತಾರಗಳಲ್ಲಿ ವಾಮನ ಅನ್ನೋದು ಬಹಳ ವಿಶೇಷವಾಗಿರತಕ್ಕಂಥ ಅವತಾರ ಆಗಿರುತ್ತೆ. ಈ ವಾಮನ ಸನ್ನಿಧಾನದಲ್ಲಿ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬನ್ನಿ, ಶುಭವಾಗುತ್ತೆ ನಿಮಗೆ. ಇನ್ನು ಸಿಂಹರಾಶಿಯವರಿಗೆ ಇವತ್ತು ವ್ಯಯಸ್ಥಾನದಲ್ಲಿರತಕ್ಕಂಥ ಚಂದ್ರ ಮತ್ತು ನೀಚಕುಜ ಇಬ್ಬರ ಒಂದು ಸಂಯೋಗ ಕಾಣಿಸ್ತಾ ಇದೆ ಇಲ್ಲಿ. ಸೊ ಇವತ್ತು ದುಡ್ಡು ಕಾಸಿನ ಮೇಲೆ ಸಾಕಷ್ಟು ನೀವು ನಿಯಂತ್ರಣ ಕಳ್ಕೊಳ್ತಕ್ಕಂಥ ಒಂದು ದಿವಸವಾಗಿ ಗೋಚರವಾಗ್ತಾ ಇದೆ. ಅದೇ ಪ್ರಕಾರ ಇವತ್ತಿನ ದಿವಸ ಈ ದೊಡ್ಡ ದೊಡ್ಡ ಕಂಪನಿಗಳ ಒಂದು ಡೀಲರ್ಸ್ ಯಾರಿರ್ತಾರೆ, ಡಿಸ್ಟ್ರಿಬ್ಯೂಟರ್ಸು, ಡೀಲರ್ಸು, ಸ್ಟಾಕಿಸ್ಟ್ಸು, ಇವರೆಲ್ಲರಿಗೂ ಸಹ ಇವತ್ತು ಸ್ವಲ್ಪ ನಷ್ಟಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ನಿಮ್ಮ ವೇರ್ ಹೌಸ್ ಆಗಲಿ ಅಥವಾ ನಿಮ್ಮ ಗೋಡೌನ್ ಆಗಲಿ, ಅಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಒಂದು ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಇವತ್ತು ಒಂದು ನಿಗಾ ಇಟ್ಟಿರಿ. ಅಲ್ಲೊಂದು CCTV ಕ್ಯಾಮ್ರಾ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಲ್ಲ ಸ್ವಲ್ಪ ಗಮನ ಇಟ್ಕೊಳ್ಳಿ. ಇಷ್ಟು ಮಾಡಿಕೊಂಡ್ರೆ ಆಗೋ ಅನಾಹುತದಿಂದ ನೀವು ತಪ್ಪಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಕನ್ಯಾ ರಾಶಿಯವರಿಗೆ ಏಕಾದಶ ಸ್ಥಾನದಲ್ಲಿರತಕ್ಕಂಥ ಚಂದ್ರ ಮತ್ತು ನೀಚಕುಜ ಒಂದು ರೀತಿಯಲ್ಲಿ ನಿಮಗೆ ಅನುಕೂಲಗಳೇ ಆಗ್ತಾ ಇದೆ, ಏನು ತೊಂದರೆ ಏನಿಲ್ಲ. ಏಕಾದಶದಲ್ಲಿರತಕ್ಕಂಥ ಚಂದ್ರ ನೀವು ಬಹಳ ದಿವಸಗಳಿಂದ ಬಯಸ್ತಾ ಇರತಕ್ಕಂಥ ಒಂದು ಭಾವನಾತ್ಮಕವಾದಂಥ ಸಾಂಗತ್ಯ, ಒಂದು ಎಮೋಷನಲ್ ಡಿಪೆಂಡೆನ್ಸಿನ ಇವತ್ತು ನಿಮಗೆ ತಂದು ಕೊಡ್ತಾನೆ. ಸ್ವಲ್ಪ ಘರ್ಷಣೆಗಳು ಆಗುತ್ತೆ, ಇಲ್ಲ ಅಂತಲ್ಲ. ಯಾಕಂದರೆ ಅವರಿಂದ ಬಹಳಷ್ಟು ದಿವಸಗಳಿಂದ ನೀವು ದೂರ ಇರುವಂಥದ್ದಾಗಲಿ ಅಥವಾ ನೀವು ಬಯಸಿರೋ ರೀತಿಯಲ್ಲಿ ಅವರು ಸ್ಪಂದನೆ ಕೊಡದೇ ಇರತಕ್ಕಂಥದ್ದಾಗಲಿ ಇರುತ್ತೆ. ಒಂದು ಮುನಿಸು, ಒಂದು ಹುಸಿಕೋಪ, ಇದೆಲ್ಲದರ ಮಧ್ಯದಲ್ಲಿ ಒಂದು ಭಾವನಾತ್ಮಕವಾದ ಸಾಂಗತ್ಯವನ್ನು ನೀವು ಅನುಭವಿಸ್ತೀರಾ. ತುಂಬ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ.